ನಮಸ್ಕಾರ ಗೆಳೆಯರೇ, ಇಂದು ನಾವು ಹೇಳಲು ಹೊರಟಿರುವುದು ಒಬ್ಬ ಕ್ಷೌರಿಕನಾಗಿ ಹುಟ್ಟಿ ಬೌದ್ಧ ಧರ್ಮದ ಅತಿ ಉನ್ನತ ಸ್ಥಾನಕ್ಕೆ ತಲುಪಿದ ಆಚಾರ್ಯ ಉಪಾಲಿಯವರ ಕಥೆ. ಕ್ರಿಸ್ತಪೂರ್ವ 5ನೇ ಶತಮಾನ. ನೇಪಾಳದ ಕಪಿಲವಸ್ತುವಿನಲ್ಲಿ ಉಪಾಲಿಯು ಕ್ಷೌರಿಕ ಕುಟುಂಬದಲ್ಲಿ ಜನಿಸುತ್ತಾನೆ. ಆ ಕಾಲದಲ್ಲಿ ವಿದ್ಯಾಭ್ಯಾಸವು ಸಾಮಾನ್ಯರಿಗೆ ದೊರೆಯುತ್ತಿರಲಿಲ್ಲ. ಆದ್ದರಿಂದ ಅವನು ಕ್ಷೌರಿಕ ವೃತ್ತಿಯನ್ನು ಕಲಿತು ಜೀವನ ಪ್ರಾರಂಭಿಸುತ್ತಾನೆ. ತನ್ನ ಶಿಸ್ತು ಮತ್ತು ನೈಪುಣ್ಯತೆಯಿಂದ ಅರಮನೆಯಲ್ಲಿ ಸೇವೆ ನೀಡುವ ಮಟ್ಟಕ್ಕೆ ಬೆಳೆಯುತ್ತಾನೆ. ಬುದ್ಧನು ಜ್ಞಾನೋದಯದ ನಂತರ ಕಪಿಲವಸ್ತುವಿಗೆ ಮರಳಿ ಬಂದಾಗ ಒಮ್ಮೆ ಉಪಾಲಿಯನ್ನು ತನ್ನ ಕ್ಷೌರಿಕ ಸೇವೆಗಾಗಿ ಕರೆಸುತ್ತಾನೆ. ಉಪಾಲಿಯು ತಾಯಿಯೊಂದಿಗೆ ಬಂದು ಭಕ್ತಿ ಮತ್ತು ಗೌರವದಿಂದ ಸೇವೆ ಸಲ್ಲಿಸುತ್ತಾನೆ. ಅವನು ಸೇವೆ ಮಾಡುವಾಗ ದೇಹವನ್ನು ಬಾಗಿಸುವ, ನೇರಗೊಳಿಸುವ, ಉಸಿರಾಟದ ಗತಿಯನ್ನು ಗಮನಿಸಿ, ನಿನ್ನ ಸೇವೆಯಲ್ಲಿಯೇ ಧ್ಯಾನ ಮತ್ತು ಏಕಾಗ್ರತೆ ಅಡಗಿದೆ ಎಂದು ಬುದ್ಧನು ಹೇಳುತ್ತಾನೆ. ನಂತರ ಬುದ್ಧನ ಉಪದೇಶದಿಂದ ಪ್ರಭಾವಿತರಾದ ಅರಮನೆಯ ರಾಜಕುಮಾರರು ಸನ್ಯಾಸವನ್ನು ಸ್ವೀಕರಿಸಲು ತೀರ್ಮಾನಿಸುತ್ತಾರೆ. ಅವರು ಹೊರಡುವ ಮೊದಲು ತಮ್ಮ ಎಲ್ಲಾ ಆಭರಣಗಳನ್ನು ಉಪಾಲಿಗೆ ಬಳುವಳಿಯಾಗಿ ನೀಡುತ್ತಾರೆ. ಅವುಗಳನ್ನು ಪಡೆದ ಉಪಾಲಿಗೆ ಪ್ರಶ್ನೆಯೊಂದು ಕಾಡತೊಡಗುತ್ತದೆ. ರಾಜಕುಮಾರರೇ, ಎಲ್ಲವನ್ನೂ ತ್ಯಜಿಸುತ್ತಿರುವಾಗ ನನಗೇಕೆ ಈ ಆಭರಣಗಳು ಬೇಕು ಎಂದು ಆಭರಣಗಳನ್ನು ಮರದ ಕೊಂಬೆಗೆ ನೇತು ಹಾಕಿ ಸನ್ಯಾಸ ಸ್ವೀಕರಿಸಲು ತೀರ್ಮಾನಿಸುತ್ತಾನೆ. ಕೂಡಲೇ ಅವನ ಮನಸ್ಸಿನೊಳಗೆ ಒಂದು ಚಿಂತೆ ಕಾಡುತ್ತದೆ. ನನ್ನಂತಹ ಕುಲದವನಿಗೆ ಬುದ್ಧನು ದೀಕ್ಷೆ ನೀಡುವನೆ? ಅದು ಸಾಧ್ಯವಿಲ್ಲ ಎಂದುಕೊಂಡು ರಸ್ತೆ ಬದಿಯಲ್ಲಿ ದುಃಖದಿಂದ ಕುಳಿತುಕೊಳ್ಳುತ್ತಾನೆ. ಅಷ್ಟರಲ್ಲಿ ಅವನಿಗೆ ಹಿಂದಿನಿಂದ ಧ್ವನಿ ಕೇಳಿಬರುತ್ತದೆ. ಮಗು, ನೀನೇಕೆ ಅಳುತ್ತಿರುವೆ ಎಂದು ಬುದ್ಧನ ಶಿಷ್ಯರಾದ ಸರಿಪುತ್ರರು ವಿಚಾರಿಸುತ್ತಾರೆ. ಆಗ ಉಪಾಲಿ ಕೇಳುತ್ತಾನೆ, ಸ್ವಾಮಿ, ನಮ್ಮಂತವರು ಸನ್ಯಾಸ ಪಡೆಯಬಹುದೇ? ಆಗ ಸರಿಪುತ್ರರು ಹೇಳುತ್ತಾರೆ, ನಿಯಮಗಳನ್ನು ಪಾಲಿಸುವವರು ಯಾರಾದರೂ ಬುದ್ಧನ ಶಿಷ್ಯರಾಗಬಹುದು ಎಂದು ಹೇಳಿ ಬುದ್ಧನ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. ಬುದ್ಧನು ಉಪಾಲಿಯನ್ನು ಒಪ್ಪಿ ಅವನಿಗೆ ಸನ್ಯಾಸ ನೀಡುತ್ತಾನೆ. ರಾಜಕುಮಾರರಿಗೆ 7 ದಿನಗಳ ಧ್ಯಾನದ ನಂತರ ದೀಕ್ಷೆ ನೀಡಲಿದ್ದೇನೆ, ಆದರೆ ನಿನಗೆ ಈಗಲೇ ಶಿಷ್ಯನನ್ನಾಗಿ ಸ್ವೀಕರಿಸುತ್ತೇನೆ ಎಂದು ಹೇಳುತ್ತಾನೆ. 7 ದಿನಗಳ ನಂತರ ಬಂದ ರಾಜಕುಮಾರರು ಉಪಾಲಿಯನ್ನು ಬುದ್ಧನ ಪಕ್ಕದಲ್ಲಿ ನೋಡಿ ಆಶ್ಚರ್ಯಪಡುತ್ತಾರೆ. ಬುದ್ಧನು ರಾಜಕುಮಾರರಿಗೆ ಹೇಳುತ್ತಾನೆ, ಉಪಾಲಿಯು ನಿಮಗಿಂತ ಹಿರಿಯ, ಅವನಿಗೆ ಗೌರವ ಕೊಡಬೇಕು. ಅದರಂತೆ ರಾಜಕುಮಾರರು ಉಪಾಲಿಗೆ ಶಿರಭಾಗಿ ನಮಸ್ಕರಿಸುತ್ತಾರೆ. ಕಾಲಕ್ರಮೇಣ ಉಪಾಲಿಯು ಬೌದ್ಧ ಧರ್ಮದ ನಿಯಮಗಳ ಮಹಾಪಂಡಿತನಾಗುತ್ತಾನೆ. ಅವನ ಜ್ಞಾನ ಮತ್ತು ಜ್ಞಾಪಕ ಶಕ್ತಿಯಿಂದ ಬೌದ್ಧ ಧರ್ಮಕ್ಕೆ ಆಧಾರವಾದ ವಿನಯ ಪಿಟಕ ಎಂಬ ಮಹಾನ್ ಗ್ರಂಥವನ್ನು ರಚಿಸುತ್ತಾನೆ. ಕ್ಷೌರಿಕನಾಗಿ ಹುಟ್ಟಿ ಬೌದ್ಧ ಧರ್ಮದ ಆಧಾರಸ್ತಂಭನಾದ ಉಪಾಲಿಯದು ಜಾತಿಗಿಂತ ಗುಣವೇ ಶ್ರೇಷ್ಠ ಎಂಬ ಸತ್ಯವನ್ನು ಲೋಕಕ್ಕೆ ತೋರಿಸಿಕೊಟ್ಟ ವ್ಯಕ್ತಿತ್ವ. ಈ ಕಥೆಯ ರಚನೆ ಮತ್ತು ಪ್ರಸ್ತುತಿ ವೆಂಕಟಾಚಲಪತಿ, ಪಿ. ಬಿ. ದಾವಣಗೆರೆ.